ಉದಾಹರಣೆಗೆ ಬಿಗ್ ಬಾಸ್ 9ರಲ್ಲಿ ನಾನು ಮತ್ತು ಇನ್ನೊಬ್ಬ ಕಂಟೆಸ್ಟೆಂಟ್ ರೂಪೇಶ್ ರಾಜನ್ ಅವರ ಮಾತುಕತೆಯಲ್ಲಿ ಏನೋ ಒಂದು ಮಾತಿನ ವ್ಯತ್ಯಾಸ ಬಂದಾಗ ಧರಣಿ ಕೂತು ನನ್ನ ಆಚೆ ಹಾಕಿ 15 ಲಕ್ಷ ಕೊಡಿ ನಮಗೆ ಈ ಥರದ ನಡೆದಾಗ ಬಿಗ್ ಬಾಸ್ 9ರಲ್ಲೂ ಕನ್ನಡ ಹೋರಾಟಗಾರರು ದುಡ್ಡು ತೊಗೊಂಡು ಹೋಗಿದ್ದಾರೆ. ಸೊ ಈ ಥರದ ವಿಷಯಗಳನ್ನು ನಾನು ಅನೇಕ ಬಾರಿ ಫೋರಮ್ಗಳು ಹೇಳಿದ್ದೇನೆ. ನಮ್ಮ ಡಬ್ಬಿಂಗ್ ಹೋರಾಟ ಆಗಿರ್ಬೋದು, ಕರ್ನಾಟಕ ಬ್ಯಾಂಗ್ಳೂರ್ ಆಗಿರ್ಬೋದು, ಬ್ರ್ಯಾಂಡ್ ಕರ್ನಾಟಕ ಆಗಿರ್ಬೋದು, ಎನಿ ಇಂಡಸ್ಟ್ರಿ, ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಆಗಿರ್ಬೋದು, ಗಾರ್ಮೆಂಟ್ ಇಂಡಸ್ಟ್ರಿ ಆಗಿರ್ಬೋದು, ಸಾಫ್ಟ್ವೇರ್ ಕಂಪ್ನಿ ಆಗಿರ್ಬೋದು ಈ ಒಂದು ಅಷ್ಟು ಜನ ಪುಂಡ್ರಿಂದನೇ ಕನ್ನಡ ಹೋರಾಟದ ಹೆಸರಿನಲ್ಲಿ ರೋಲ್ ಕಾಲ್ ಮಾಡಿ ಒಂದು ನಮ್ಮ ಇಮೇಜನ್ನು, ನಮ್ಮ ಕರ್ನಾಟಕದ ಎಂಟರ್ ಐಡೆಂಟಿಟಿಯನ್ನು ಹಾಳು ಮಾಡ್ತಾ ಇದ್ದಾರೆ. ಈಗಲೂ ಅಷ್ಟೇ, ಏನು ಜಾಲಿ ಸ್ಟುಡಿಯೋಸ್ ಇದೆ ಅದು ಯಾರೋ ತಮಿಳ್ನವನು ಇಲ್ಲಿ ಬಿಗ್ ಬಾಸ್ ನಡೀತಾ ಇದೆ ದುಡ್ಡು ಕಿತ್ಕೋಬೇಕು ಅಂತ ಹೇಳಿ ಯಾವುದೋ ಒಂದು ಷಡ್ಯಂತ್ರ ಮಾಡಿ ಯಾವುದೋ ಒಂದು ಹೋರಾಟ ಮಾಡಿದ್ರೆ ಅದನ್ನು ಕರೆಕ್ಟಾಗಿ ಹೋರಾಟ ಮಾಡಬೇಕು. ಈಗ ದುಡ್ಡು ಕೊಟ್ಬಿಟ್ಟಿದ್ರೆ ಅವರು ಬಾಯಿ ಮುಚ್ಕೊಂಡು ಹೋಗ್ತಾಯಿದ್ರು. ಸೊ ದುಡ್ಡು ಕೊಟ್ಟಿಲ್ಲ, ಅದಕ್ಕೋಸ್ಕರ ಈ ಥರದ್ದು ಒಂದು ಅವಾಂತರಗಳನ್ನು ಮಾಡಿದ್ದಾರೆ. ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಂಡು ಈಗ ಫಿಟ್ ಆಗಿದ್ದೀನಿ ಅಂತ ಔಟ್ಸೈಡ್ ತಿನ್ನೋದ್ ಬದಲು ಇದನ್ನ ತಗೊಂಡ್ರೆ ನಾವು ಸಣ್ಣ ಆಗ್ಬೇಕಂತ ಜಿಮ್ಮಿಗೆಲ್ಲ ಹೋಗ್ತೀವಿ, ರಿಸ್ಕ್ ತಗೋತೀವಿ. ಎನರ್ಜಿ ಡ್ರಿಂಕ್ ಆಗಿ ನಾವು ಜೀನಿ ಸ್ಲಿಮ್ ತಗೊಂಡ್ರೆ ಒಳ್ಳೆ ರಿಸಲ್ಟ್ ಬರುತ್ತೆ.